ನಾನು ಸುಬ್ರಾಯ್ ಆ್ಯಂಡ್ ಇವತ್ತು ನಾನು ಕಲಾ ಪರಿಷತ್ತಲ್ಲಿದ್ದೇನೆ. ಸೊ ಏನಪ್ಪ ಅಂದರೆ ಇವತ್ತು ನಮ್ಮ ಗೊತ್ತಿರೋ ಒಬ್ಬರು ಆರ್ಟಿಸ್ಟದು ತ್ರಿದಳ ಅಂತ, ಆ್ಯಕ್ಚುಲಿ ತ್ರಿದಳ ಅಂದರೆ 3 ಕಲಾವಿದರು ಸೇರಿ ಒಂದು ಗ್ರೂಪ್ ಎಕ್ಸಿಬಿಷನ್ ಮಾಡ್ತಾಯಿದ್ದಾರೆ. ತ್ರಿದಳ ಎಕ್ಸಿಬಿಷನ್ ಪೇಂಟಿಂಗ್ ಬಾಲು ಗದ್ದಗಲಿ ಕರಿಯಪ್ಪ ಅಂಚಿನಮನೆ ಆ್ಯಂಡ್ ಅಶೋಕ್ ನೆಲಗಿ ಅಂತ. ಇದು ನಿಮಗೆ ಎಕ್ಸಿಬಿಷನ್ 13 to 19 ಜುಲೈ ಅಂದರೆ ಈ ಮಂತು ತನಕ ಇದೆ. ಮಾರ್ನಿಂಗ್ 11 to 7 PM. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಗ್ರೂಪ್ ಎಕ್ಸಿಬಿಷನಲ್ಲಿ ಒಬ್ಬರು ಲ್ಯಾಂಡ್ಸ್ಕೇಪ್ ಆ್ಯಂಡ್ ಒಬ್ಬರು ಕ್ರಿಯೇಟಿವಿಟಿ ಆರ್ಟಿಸ್ಟ್ ಇದ್ದಾರೆ ನಿಮಗೆ. ಆಮೇಲೆ ಹಂಗೆ ಪ್ರತಿಯೊಬ್ಬರಿಗೂ ಒಬ್ಬರು ಆರ್ಟಿಸ್ಟ್ನ ಪರಿಚಯ ಮಾಡ್ತಾರೆ ಕೊನೆಯಲ್ಲಿ. ಅದು AG ನೆಲಗಿ ಅಂತ ಆರ್ಟಿಸ್ಟು. ಸೊ ಇವರು ದನಗಳ ಬಗ್ಗೆ ತುಂಬ ಮಾಡ್ತಾರೆ. ಆ್ಯಂಡ್ ಇವರೊಬ್ಬರು ಸರ್ ಇದ್ದಾರೆ. ಆ್ಯಂಡ್ ಅವ್ರ ಸರ್ನ ಕೇಳ್ತೇನೆ, ನೋಡೋಣ ಅವರು ವರ್ಕ್ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕೇಳ್ತೇನೆ. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಸುಬ್ರಾಯ್ ಅಂತ. ಸೊ ವರ್ಕ್ ಬಗ್ಗೆ ಯಾರು ಒಂದು ಮಾತು ಹೇಳಿ ಸರ್, ಒಂದೆರಡು ಯಾರು. ಓಕೆ. ಹಾಂ ಹಾಂ. ಓಕೆ. ಒಬ್ಬೊಬ್ಬರಿಗಿಂತಲೂ ಒಬ್ಬರು ಭಿನ್ನವಾಗಿ ವರ್ಕ್ ಮಾಡಿದ್ದಾರೆ. ಓಕೆ. ಹಾಂ ಹಾಂ. ಭಾಳ ಪ್ರೊಫೆಷನಲ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಓಕೆ. AG ನೆಲಗಿ ಓಕೆ, AG ನೆಲಗಿ ಅವ್ರದ್ದು. ಹಾಂ ಹಾಂ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ ಸರ್. ಅವರ ಕಲೆಗಾರಿಕೆ ಅನ್ನೋದು ಹಾಂ ಹಾಂ. ಪೇಂಟಿಂಗ್ನಲ್ಲಿ ಗೊತ್ತಾಗುತ್ತೆ. ಓಕೆ. ಸಂಯಮದಿಂದ, ಹಾಂ, ಸಹನೆಯಿಂದ, ಭಾಳ ಸದಾಭಕ್ತಿ ಅವರ ದೇಶಿಕನ ಗೊತ್ತಾಗುತ್ತೆ. ಓಕೆ. ಏನು ಮತ್ತು ಇದು ಟ್ರೆಡಿಷನಲ್ ವರ್ಕ್ ಅಂತ ಹೇಳಿ ಅದ್ಭುತವಾದ ಓಕೆ ಪೇಂಟಿಂಗ್ಸ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಓಕೆ. ಇಂಥೆಲ್ಲ ಕಲಾವಿದರನ್ನ ಪ್ರತಿಯೊಬ್ಬರು ಭಾಳ ಸಂತೋಷ ಆಯಿತು. ಭಾಳ ಸ್ಫೂರ್ತಿದಾಯಕವಾಗಿ ಮಾಡಿದ್ದಾರೆ. ಓಕೆ. ಭಾಳ ಅಭಿನಂದನೆ ಅನ್ನುವಂಥ ಜೀವನ ಆಗುತ್ತೆ. ಹಾಂ ಹಾಂ. ಜೀವನ ಓಕೆ. ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಿಮ್ಮ ಹೆಸರು ಸರ್? ಶಿವಕುಮಾರ್, ಸಿದ್ದಾಪುರ ಶಿವಕುಮಾರ್ ಅಂತ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಬಹಳ ಸೂಕ್ಷ್ಮವಾದಂತಹ ಹಾಂ ಹಾಂ ಹಾಂ. ಹಳ್ಳಿ ಸೊಗಡು ಅಂತ ಹೇಳ್ತಿದ್ದೀರಾ ನೀವು? ಓಕೆ ಓಕೆ ಓಕೆ. ನಾಜೂಕಾದ ನಯವನ್ನು. ಹಾಂ 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 ಹಾಂ. ಓಕೆ ಓಕೆ. ಹಾಗೆ ನಿಮಗೆ ತ್ರಿದಳದಲ್ಲಿ ಒಂದು ದಳ ಮಾತ್ರ ತೋರಿಸಿದ್ದೇನೆ. ಇದು ಇನ್ನೊಂದು ಅಂದರೆ ಇನ್ನೊಬ್ಬರು ತ್ರಿದಳದಲ್ಲಿ ಇನ್ನೊಂದು 2ನೇ ದಳ ಅಂತ ಹೇಳ್ಬೋದು. ಇವರು ಬಂದು ಕರಿಯಪ್ಪ ಅಂಚಿನಮನೆ ಅಂತ. ಇವರು ಆ್ಯಕ್ಚುಲಿ ವೃತ್ತಿಯಲ್ಲಿ ಆರ್ಟಿಸ್ಟ್ ಪ್ಲಸ್ ಅವರು ಪೊಲೀಸ್ ಕೂಡ ಇದ್ದಾರೆ. ಆ್ಯಂಡ್ ಸೊ ಇವರ ಒಂದು ಫೋಕ್ ಕಲಾವಿದರಾಗಿ ಇವರು ಗುರುತಿಸ್ಕೊಂಡಿದ್ದಾರೆ. ಸೊ ಇವ್ರದ್ದೇ ಆದ ಒಂದು ಶೈಲಿಯಲ್ಲಿ ಇವ್ರದ್ದೇ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ ಇದು. ಸೊ ಇದು ವರ್ಕ್ ನೋಡಿದ್ರೆ ನಿಮಗೆ ಎಲ್ಲಿ ನೋಡಿದ್ರು ನೀವು ಕಂಡುಹಿಡ್ಬೋದು. ತುಂಬ ಫೇಮಸ್ ಕೂಡ ಇದ್ದಾರೆ ಇವರು ಈ ಫೋಕ್ ಸ್ಟೈಲಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ಟೈಮ್ ಫಾರ್ ಮೀ. ಹಾಗೆ ಎಕ್ಸಿಬಿಷನ್ ಗ್ಯಾಲರಿ 2 ಅವರು ಗ್ಯಾಲರಿ 1 ಇರುತ್ತೆ. ಆ್ಯಂಡ್ ಇವರು ನಮ್ಮ ಇನ್ನೊಬ್ಬರು ಕಲಾವಿದರು. ಆಗಲೇ ಅವರು AG ನೆಲಗಿ ಅಂತೇಳಿ ಅವರು ಆ್ಯಕ್ಚುಲಿ ಒಬ್ಬರು ಸರ್ ಪರಿಚಯ ಮಾಡಿಕೊಟ್ರು ನಮಗೆ. ಅವರು ಆ್ಯಕ್ಚುಲಿ ಇವರೇ ಆರ್ಟಿಸ್ಟ್, ಅವರು ಕಲಾವಿದರು. ಅವ್ರ ಥರ ಬೇಕಾದ್ರೆ ಕೇಳೋಣ. ಸರ್ ನಿಮ್ಮ ವರ್ಕ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅಂದರೆ ನೀವು ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತೀರಾ ಅಂತ, ಅಂದರೆ ನಿಮ್ಮ ವರ್ಕ್ದು ಯಾವ ರಿಲೇಟೆಡ್ ಆಗಿರುತ್ತೆ ಅಂತ. ಓಕೆ. ಹಾಂ ಹಾಂ. ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಏನಿದೆ, ವಿಲೇಜ್ ಸಂಸ್ಕೃತಿ ಮತ್ತು ಪರಿಸರ. ಓಕೆ. ಗೋಮಾತೆ ಪರಿಸರ, ಹೌದು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಒಂದು ನಮ್ಮ ಸಂಸ್ಕಾರಗಳು ಬಿಟ್ಟುವಂಥ ಪರಿಸರ. ಆ ಪರಿಸರ ಒಳಗೆ ಗೋಗಳನ್ನು ಮತ್ತು ಎತ್ತುಗಳನ್ನು, ಹೋರಿಗಳನ್ನು ಎಲ್ಲವೂ ನಮ್ಮ ಟ್ರೆಡಿಷ್ನಲ್ ಒಳಗೆ ಡೆಕೋರೇಟಿವ್ ಆಗಿ ಓಕೆ ಓಕೆ ನಿಮ್ಮದೇ ಒಂದು ಶೈಲಿಯಲ್ಲಿ ನೀವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ವರ್ಕ್ಸ್ ಎಲ್ಲ. ಅದೇ ನಿಮ್ಮ ಹಳ್ಳಿಯ ದೃಶ್ಯಗಳನ್ನ ಇಟ್ಕೊಂಡು ಮಾಡ್ತಾಯಿದ್ದೀರಾ. ಅಂದರೆ ಲೈಕ್ ನಿಮ್ಮ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ, ಸೊ ನ್ಯಾಚುರಲ್ ಏನು ಸಿಗುತ್ತೆ ಅದು ನಿಮ್ಮ ಶೈಲಿಯಲ್ಲಿ ನೀವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಓಕೆ ಸರ್, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಳ್ಳಿ ಹೋರಿಗಳಲ್ಲಿ
ಹುಲ್ಲುಗಳಲ್ಲಿ ಏನಿದೆ ಅಂತಂದರೆ ಇವಾಗ ಕಪ್ಪು ಆದಂಥ ಹುಲ್ಲುಗಳಿಗೆ ಭಾಳ ಬೆಲೆ. ಬಿಳುಪು ಮತ್ತು ಬೆಳ್ಳಗ ಅಂತಂದರೆ ವೈಟ್ ಕಲರ್ಗೆ ಅಷ್ಟಕ್ಕಿಂತ ಈ ಕಪ್ಪು ಬಣ್ಣದ ಬೂದಿ ಬಣ್ಣದ ಏನಿದೆ ಆ ಹುಲ್ಲುಗಳಿಗೆ ದೊಡ್ಡ ಬೆಲೆ ಅವಕ್ಕೆಲ್ಲ. ಯಾಕಂತಂದರೆ ಅವು ಒಂಥರ ಮನೆಯಲ್ಲಿ ಅದಕ್ಕೆ ಶಿವನ ಒಂದು ಇದು ಕೊಡ್ತಾರೆ ಅಂತೆ, ವರ್ಣ ಬಣ್ಣ ಇದೆ ಅಂತೆ. ಆ ಎತ್ತುಗಳಿಗಂತೂ ಒಳ್ಳೆ ಬೆಲೆ ಇದೆ ಮಾರ್ಕೆಟಲ್ಲಿ. ಅದಕ್ಕಾಗಿ ಆ ದನಗಳನ್ನು ನಾವು ಒಂಥರ ನನ್ನ ಪೇಂಟಿಂಗಲ್ಲಿ ರೇಟ್ ಮಾಡಿ ವರ್ಕ್ ಮಾಡ್ತೀವಿ. ಮತ್ತು ಇವಾಗ ಹಳ್ಳಿಯಲ್ಲಿ ಅಲಂಕಾರ ಬಂದಾಗ ಎಲ್ಲ ಹಸುಗಳಿಗೂ ಅಲಂಕಾರ ಮಾಡ್ತಾರೆ ಫೆಸ್ಟಿವಲಲ್ಲಿ. ಆ ಥರ ನಮ್ಮದು ವರ್ಕ್ ಮಾಡ್ತಾ ಇರೋದು. ಓಕೆ ಹಳ್ಳಿಯ ಹಬ್ಬ ಟೈಮಲ್ಲಿ ಏನೇನು ನಡೆಯುತ್ತೆ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ? ಓಕೆ. ಇದು ನನ್ನದು ಇದು ಯಾವಾಗಪ್ಪ ಅಂತಂದರೆ ಇದು ಒಂಥರ ಬಿಗ್ ಫ್ಯಾಮ್ಲಿ. ಮೊದಲೆಲ್ಲ ಹಳ್ಳಿಗಳಲ್ಲಿ ತಂದೆ ತಾಯಿ ಕಾಕ ಮಾಮ ಬಾಬಾ ಅಂಥೇಳಿ ಟೋಟಲಿ ಒಂದು ಫ್ಯಾಮ್ಲಿ ಒಳಗೆ ಒಂದು 50 ಜನ ಇರ್ತಿದ್ರು. ಇವಾಗೆಲ್ಲ ಇಲ್ಲ. ಇವಾಗಿನ ಪರಿಸ್ಥಿತಿ ಏನಿದೆ ಅಂತಂದರೆ ಗಂಡ ಹೆಂಡತಿ ಒಂದು ಮಗು, ಯಾವ ತಂದೆ ತಾಯಿ ಬೇಡ ಯಾರು ಬೇಡ ಇವತ್ತಿನ ಪರಿಸ್ಥಿತಿ. ಅದೇ ಥರ ನಾನು ಇಡೀ ನನ್ನ ಬಿಗ್ ಫ್ಯಾಮ್ಲಿ ಅಂತ ಹೇಳಿ ನಮ್ಮ ಕಡೆ ಹಸು ಯಾರು ತುಂಬ ಸಾಕ್ತಾರೆ ಅವರು ಶ್ರೀಮಂತರ ಹತ್ರ ಇದ್ದಂಥ ಮುಂಚೆ. ಇವಾಗ ನಮ್ಮ ಮನೆಯಲ್ಲಿ ಹಸುಗಳಿದ್ದಾವೆ, 10 ಹಸುಗಳಿದ್ದಾವೆ. ಮತ್ತು ನಂದಿ ಶಿವನ ಮಾನಸ ಪುತ್ರ, ಆ ಥರ ಅದನ್ನು ಕ್ರಿಯೇಟಾಗಿ ಮಾಡ್ಕೊಂಡಿದ್ದೆ. ಮತ್ತು ಅದರಲ್ಲಿ ಗಣೇಶ, ಪಾರ್ವತಿ, ಶಿವ, ಒಂದಿಷ್ಟು ಬುದ್ಧ ಎಲ್ಲವೂ ಅದರ ಮೇಲ್ಗಡೆ. ಯಾಕೆಂತಂದರೆ ಬುದ್ಧ ಹೆಂಗಿದ್ದಾನೆ ಅಂತಂದರೆ ಒಂಥರ ಸೈಲೆಂಟ್. ಬುದ್ಧ ಅಂದರೆ ಶಾಂತ. ಅದಕ್ಕಾಗಿ ಅದನ್ನು ಈ ಗೋವು ಮಾತ್ರ ಎಲ್ಲವನ್ನು ನಮ್ಮನ್ನೇ ತ್ಯಾಗ ಮಾಡ್ತೇವೆ, ನಮಗೆ ತ್ಯಾಗ ಮಾಡ್ತೇವೆ. ಲಾಸ್ಟಿಗೆ ನಾವೆಲ್ಲ ಮನುಷ್ಯ ಜೀವಿಗಳು ಅದನ್ನು ತಿಂದ್ಬಿಡ್ತೀವಿ. ಇದು ಆ್ಯಕ್ಚುಲಿ ಗ್ರೂಪ್ ಎಕ್ಸಿಬಿಷನ್ ಆಗಿರೋದ್ರಿಂದ ಅಲ್ಲಲ್ಲಿ ಅಂದರೆ ಮಿಕ್ಸಪ್ ಮಾಡಿ ಒಬ್ಬೊಬ್ರು ಕಲಾವಿದರು ಹಾಕಿದ್ದಾರೆ. ಹಾಗೆ ನಾವು ಒಬ್ಬರು ಲ್ಯಾಂಡ್ಸ್ಕೇಪ್ ಕಲಾವಿದರು ಬಾಲು ಸಂದಲಿಗೆ ಅಂತ. ಸೊ ಇವರು ಆ್ಯಕ್ಚುಲಿ ಕಲಾವಿದರು ತುಂಬ ಅದ್ಭುತವಾಗಿ ಬಿಡಿಸಿದ್ದಾರೆ. ಹಾಗೆ ಅವ್ರದ್ದು ಸ್ವಲ್ಪ ಬಯೋಡೇಟಾ ನೋಡಿದಾಗ ನನಗೆ ಗೊತ್ತಾಯಿತು ಧಾರವಾಡ ಚಿತ್ರಕಲಾ ಪರಿಷತ್ ಧಾರವಾಡ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ ಅಂತ. ಸೊ ನಾವು ಅಲ್ಲೇ ಧಾರವಾಡದಲ್ಲೇ ಓದಿದ್ದು, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸರ್ ವರ್ಕ್ಸು. ಸೊ ನೀವು ಇದು ವರ್ಕ್ಸ್ ಎಲ್ಲ ಸರ್ ಲೈವಲ್ಲಿ ಹೋಗಿ ಮಾಡಿದ್ದ ಅಥವಾ ಫೋಟೋಗ್ರಫಿ ಸ್ಟುಡಿಯೋದಲ್ಲಿ? ಹಾಂ, ಓಕೆ. ನೀವೇ ಖುದ್ದಾಗಿ ಫೋಟೋಗ್ರಫಿ ಮಾಡಿಕೊಂಡು ಆಮೇಲೆ ಮಾಡಿದ್ದು? ಓಕೆ. ಹಾಂ, ನೋಡಿದೆ ಮುಂಚೆವರೆಗೂ ತುಂಬ ಚೆನ್ನಾಗಿ ಬಂದಿದೆ ಸರ್. ಎಸ್, ಥ್ಯಾಂಕ್ ಯು. ಎಸ್. ನನ್ನ ಹೆಸರು ಸುಬ್ರಯ್ಯ ಅಂತ. ಹಾಂ. ಬಾಲು ಸದ್ಯಗಲಿ ಅಂತೇಳಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ. ಇದೆಲ್ಲ ಆ್ಯಕ್ಚುಲಿ ಅಕ್ರಲಿಕ್ ಕ್ಯಾನ್ವಾಸ್. ಸೊ ಅವರಾಗಲೇ ಮಾತಾಡ್ತಾ ಹೇಳ್ತಾಯಿದ್ರು ಆ್ಯಕ್ಚುಲಿ ಏನಂದರೆ ನಾನು ಎಲ್ಲ ತುಂಬ ಫ್ಯಾಮಿಲೀಸ್ ಹಸುಗಳ ಬಗ್ಗೆ ಮಾಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ಸೊ ಅವರ ವರ್ಕ್ಸಲ್ಲಿ ಏನಂದರೆ ಈ ಫ್ಯಾಮಿಲಿನ ಅವರು ಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಕರಿಯಪ್ಪ ಅಂಚನಮನಿ ಸರ್ ಅಂತ ಆ್ಯಕ್ಚುಲಿ ಅವರು ತುಂಬ ವರ್ಷಗಳಿಂದ ಆರ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೋಕ್ ಆರ್ಟ್ ಸರ್ ನಮಸ್ಕಾರ. ಸರ್ ಪೇಂಟಿಂಗ್ ಬಗ್ಗೆ ಒಂದು ಯಾರು ನಿಮ್ಮ ಅನುಭವ? ಬಹಳ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ, ಹಾಂ ಸರ್, ಬಹಳ ವಿಶೇಷವಾದಂಥ ಒಂದು ಪರ್ವದಿನ ನನಗೆ. ಹಾಂ. ನನ್ನ ಜೀವನದಲ್ಲೇ ಒಂದು ಪ್ರತಿ ಸಲ ನಾವು ನಮ್ಮ ಈ ಚಿತ್ರಕಲಾ ಪರಿಷತ್ಗೆ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಒಂದೊಂದು ಆ ಕಲಾವಿದರ
ಹಾಂ. ನಾವು ವೀಕ್ಷಕರಾಗಿ ನೋಡಬಾರ್ದು, ಅದನ್ನು ಭಾವಿಸ್ಬೇಕು. ಹಾಂ ಹಾಂ ಯಾರೋ ಒಬ್ರು ಪಿಕ್ಚರ್ ತೆಗಿತಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಹೌದು. ಅಂದ್ರೆ ಇಂಥ ಮಹಾನುಭಾವರನ್ನ ನಮ್ಮ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕು. ಉದಾಹರಣೆಗೆ ನೋಡಿ, ಈ ಮಹಾನುಭಾವರದು ಅವ್ರ ಮನೆಯಲ್ಲಿರುವಂಥ ಹಸುರ ಸಂಬಂಧ, ಅವ್ರ ಮನೆಯಲ್ಲಿರುವಂಥ ಅಂದ್ರೆ ನಮ್ಮ ಎಲ್ಲ ಮನೆಯಲ್ಲೂ ಹಸು ಇರುತ್ತೆ, ಹೌದು ಎತ್ತು ಬೀರುತ್ತೆ, ಹೌದು. ಅದ್ರ ಸಂಬಂಧದಲ್ಲಿ ಇದ್ದಾರೆ. ಬಟ್ ಇವ್ರದ್ದೇನು ಪ್ರತ್ಯೇಕತೆ ನಾನು ಗಮನಿಸಿದ್ದು, ವೀಕ್ಷಕನಾಗಿ ಭಾವಕನಾಗಿ ಆ ಗೋಮಾತೆಗಳು